ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಶೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡುವಾಗ ಒಬ್ಬ ಮಧ್ಯವರ್ತಿ ಬೇಕು. ಮುಂಚಿನ ಕಾಲದಲ್ಲಿ ನಾವು ನೇರವಾಗಿ ಫಾರ್ಮನ್ನು ಪಡೆದುಕೊಂಡು ಬ್ಯಾಂಕ್ನಲ್ಲಿ ಡಿ ಕಟ್ಟುವ ಮೂಲಕ ಶೇರನ್ನು ಕೊಳ್ಳುತ್ತಿದ್ವಿ. ಕಾಲಮಾನ ಬದಲಾಗಿದೆ. ಈಗ ನಮಗೆ ವ್ಯವಹಾರವನ್ನು ಹೇಳ್ಕೊಡ್ಲಿಕ್ಕೋಸ್ಕರ ಮಧ್ಯವರ್ತಿಗಳಿದ್ದಾರೆ, ಟ್ಯಾಕ್ಸ್ ಕನ್ಸಲ್ಟೆಂಟ್ಗಳಿದ್ದಾರೆ, ಸ್ಟಾಕ್ ಕನ್ಸಲ್ಟೆಂಟ್ಸ್ಗಳಿದ್ದಾರೆ, ಫಿನಾನ್ಸ್ ಕನ್ಸಲ್ಟೆಂಟ್ಸ್ಗಳಿದ್ದಾರೆ. ಈ ಸ್ಟಾಕ್ ಬ್ರೋಕರ್ಗಳನ್ನು ಏನಂತೀವಿ, ಆ ಸ್ಟಾಕ್ ಬ್ರೋಕರ್ಗಳು ಬಹಳಷ್ಟು ವಿಶ್ವಾಸಾರ್ಹತೆ ಹೊಂದಿರೋರು ಆಗಬೇಕು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ಶೇರ್ ಮಾರ್ಕೆಟಲ್ಲಿ. ಯಾಕೆ ಈ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಶ್ರಮಪಟ್ಟು ಗಳಿಸಿದ ಹಣ ಸದ್ವಿನಿಯೋಗ ಆಗಬೇಕು ಮತ್ತು ಅದು ಮಲ್ಟಿಪ್ಲೈ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ತೊಡಗಿಸುವಿಕೆ ಆಗಬೇಕು, ಬಂಡವಾಳ ಹೂಡಿಕೆ ಆಗಬೇಕು. ಆದ್ದರಿಂದ ಯಾರೋ ಹೇಳಿದರು ಅನ್ನೋ ಮೂಲಕ ನಾವು ದುಡ್ಡನ್ನು ಯಾರದೋ ಮಾತಿಗೆ ಬೆಲೆ ಕೊಟ್ಟು ದುಡ್ಡನ್ನು ತೊಡಗಿಸಬಾರ್ದು. ಒಂದನೇದು. ಎರಡನೇದು, ನೀವು ಆಯ್ಕೆ ಮಾಡುವ ಸ್ಟಾಕ್ ಬ್ರೋಕರು ಎಷ್ಟು ವರ್ಷದಿಂದ ಈ ಫೀಲ್ಡ್ನಲ್ಲಿದ್ದಾನೆ, ಆತನಲ್ಲಿ ಎಷ್ಟು ಕ್ಲೈಂಟಲ್ ಬೇಸ್ ಇದೆ, ಆತನು ಈವರೆಗೆ ಎಷ್ಟು ಜನರಿಗೆ ದುಡ್ಡನ್ನು ಲಾಭ ಮಾಡಿಕೊಟ್ಟಿದ್ದಾನೆ, ಆತನಿಗೆ ಇದರಲ್ಲಿ ಇರುವಂಥ ಅನುಭವ ಏನು. ಯಾಕೆಂದರೆ ಸ್ಟಾಕ್ ಮಾರ್ಕೆಟ್ಟಿನಲ್ಲಿ ಮಾಹಿತಿಯನ್ನು ಹೊಂದುವುದು ಮುಖ್ಯ ಅಷ್ಟೇ ಅಲ್ಲದೆ ಹಲವಾರು ವರ್ಷಗಳ ಇತಿಹಾಸ ಬಲ್ಲವನಾಗಿರಬೇಕು. ಕಂಪನಿಯ ಬಗ್ಗೆ ತಿಳಿದುಕೊಂಡಂಥ ವ್ಯಕ್ತಿ ನಮ್ಮ ಮಧ್ಯವರ್ತಿ ಆಗಬೇಕು. ಯಾಕೆಂದರೆ ನನಗೆ ಬಂದಂಥ ಪಿಂಚಣಿ 5 ಲಕ್ಷ ಹಣವನ್ನು ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕ್ತಾ ಇದ್ದೀನಿ ಅಂದಾಗ ಆ 5 ಲಕ್ಷ ನನಗೆ ಮಾಸಿಕ 50,000 ರೂಪಾಯಿ ಲಾಭವನ್ನು ತಂದು ಕೊಡಬೇಕು. ಜೊತೆಗೆ ಒಟ್ಟು ಮೊತ್ತವಾಗಿ ಬರುವಾಗ ಅದು 10-15 ಲಕ್ಷ ರೂಪಾಯಿ ಆಗಬೇಕು. ಹಾಗೆ ಯಾವನಿಗೆ ಅದರ ಬಗ್ಗೆ ಜ್ಞಾನ ಇದೆಯೋ ಅಂಥ ಸ್ಟಾಕ್ ಬ್ರೋಕರ್ನ ನೀವು ಆಯ್ಕೆ ಮಾಡಬೇಕು. ಎರಡನೇದು, ನೀವು ಮಾಡುವ ಸ್ಟಾಕ್ ಬ್ರೋಕರ್ ಆಯ್ಕೆ ಏನಿದೆ ಅದು ಸರಿಯಾಗಿದೆಯೋ ಇಲ್ಲೋ ಅಂತ ವಿವೇಚನೆ ಮಾಡುವ ಮೂಲಕ ನೀವು ಹಣವನ್ನು ತೊಡಗಿಸಲಿಕ್ಕೆ ಮಧ್ಯವರ್ತಿಯನ್ನು ಬಳಸಬೇಕು. ಹೆಚ್ಚಾಗಿ ಏನಾಗುತ್ತೆ, ಇಡೀ ಮಾರ್ಕೆಟ್ ರೂಮರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸ್ಟಾಕ್ ಬ್ರೋಕರ್ ಸರಿ ಇಲ್ಲದೆ ಹೋದರೆ ದಿಢೀರಂತ ಆತ ನಿಮ್ಮ ಸ್ಟಾಕ್ಗಳನ್ನು ಮಾರಿಸಿಬಿಡ್ತಾನೆ. ಅದು ಮುಂದೆ ಮತ್ತೊಂದು ದಿನ ದ್ವಿಗುಣ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ಟಾಕ್ ಬ್ರೋಕರ್ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡುವ ಮೂಲಕ ನಿಮ್ಮ ಹಣವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಅನುಭವವಿರುವಂಥ, ಪರಿಣತಿ ಹೊಂದಿರುವಂಥ ಅನುಭವಿ ಸ್ಟಾಕ್ ಬ್ರೋಕರ್ನ ಆಯ್ಕೆ ಮಾಡಿ ನಂತರ ಮಾತ್ರ ಷೇರು ಮಾರ್ಕೆಟ್ಗೆ ನೀವು ಇಳಿಬೇಕು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.